ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಕಾಟ್ಲಾ ಮೀನಿನ ಸಾರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಮಸಾಲೆ ಹುರಿಯೋದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ 1, ಬೆಳ್ಳುಳ್ಳಿ 1 ಗೆಡ್ಡೆ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಶುಂಠಿ 2 ಇಂಚು, ಟೊಮೆಟೊ 1, ಟೊಮೆಟೊ ಅರ್ಧ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಲವಂಗ 4, ಚಕ್ಕೆ 2 ಇಂಚು ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಗಸಗಸೆ ಅರ್ಧ ಟೀ ಸ್ಪೂನ್, ಕಡಿಮೆ ಉರಿ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು 1 ಬೌಲ್, ಪುದೀನ ಅರ್ಧ ಬೌಲ್, ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನ್, ಹುರಿಗಡಲೆ 2 ಟೇಬಲ್ ಸ್ಪೂನ್, ಕಡಿಮೆ ಉರಿ ಇಟ್ಕೊಂಡೆ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸಾಂಬಾರ್ ಪೌಡರ್ 2 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1/4 ಟೀ ಸ್ಪೂನ್. ಗ್ಯಾಸ್ ಆಫ್ ಮಾಡಿಕೊಂಡೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಗಿದೆ, ಇದು ಬಿಸಿ ಆರಿದ ಮೇಲೇ ರುಬ್ಬಕ್ಕೆ ಹಾಕೋಬೇಕು. ಎಣ್ಣೆ 4 ಟೇಬಲ್ ಸ್ಪೂನ್. ಒಂದು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡು 3/4 ಭಾಗ ಹುರಿಯೋದಕ್ಕೆ ಹಾಕೊಂಡಿದ್ದೆ. ಇನ್ನು 1/4 ಭಾಗ ಸಣ್ಣದಾಗಿ ಹೆಚ್ಚಿಬಿಟ್ಟು ನೋಡಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್. ಕಡಿಮೆ ಉರಿ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೋಬೇಕು. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಇದೇ ಬೌಲಲ್ಲೇ 1 ಬೌಲ್ನಷ್ಟು ನೀರು ಹಾಕ್ಬಿಟ್ಟು 1/4 ಗಂಟೆ ನೆನೆಸ್ಬಿಟ್ಟು ರಸ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು 1 ಟೇಬಲ್ ಸ್ಪೂನ್. ಹುಣಸೆಹಣ್ಣಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಫುಲ್ ತಣ್ಣಗಾದ್ಮೇಲೆ ಹುರಿದಿರೋಂಥ ಮಸಾಲೆನ ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ. 1 ಬೌಲ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಬರ್ತೀನಿ. ಇದನ್ನ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ನಷ್ಟು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ 1 ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಶೀತ, ನೆಗಡಿ, ಕೆಮ್ಮು ಇದ್ದಾಗ ಈ ಥರ ಸಾಂಬಾರನ್ನ ನೀವು ಮಳೆಗಾಲ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 3/4 kg ಅಷ್ಟು ಕಾಟ್ಲಾ ಮೀನು ತಗೊಂಡಿದ್ದೀನಿ. ಉಪ್ಪು, ರಾಗಿ ಹಿಟ್ಟು ಹಾಕಿ 3 ಸಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದೊಂದೇ ಪೀಸ್ನ ನಿಧಾನವಾಗಿ ಹಾಕೋಬೇಕು. ಮೀನು ಮುಳುಗೋ ಥರ ಒಂದು ಸೌಟ್ ತಗೊಂಡು ನೋಡಿ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. 4 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಅಲ್ಲಿವರೆಗೂ ಸೌಟ್ ಹಾಕಬಾರ್ದು. 4 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೆಂದಿರಬೇಕು. ಕಾಟ್ಲಾ ಮೀನಿನ ಸಾಂಬಾರ್ ರೆಡಿ ಟು ಸರ್ವ್.